ಇದು 30 ಫೀಟ್ ಮಡ್ ರೋಡು ವಿಲೇಜ್ ಮ್ಯಾಪಲ್ಲಿದೆ, ಗೌರ್ಮೆಂಟ್ ರೋಡು. ಸೊ ಈ ಮಡ್ ರೋಡ್ಗೆ ಅಟ್ಯಾಚ್ ಆಗಿ ಇದು 1 ಎಕರೆ 30 ಗುಂಟೆ. ಬಾರ್ಡ್ರ್ ಇದೆ. ಈ ಟೀಕ್ ಮರ ಏನಿದೆ ಇದು ಬಾರ್ಡ್ರ್ ಬರುತ್ತೆ. ಇದು ಒಂದು ರೆಕ್ಟ್ಯಾಂಗಲ್ ಇದೆ. ಸೊ ಇದು ಸಾಯಿಲ್ ಬಂದು ರೆಡ್ಡು. ಓಕೆ, ತುಂಬ ಚೆನ್ನಾಗಿದೆ ಇದು ಭೂಮಿ. ಮರಳು ಮಿಶ್ರ ಬರುತ್ತೆ. ಇದರಲ್ಲಿ ಸರಿಸುಮಾರು ಒಂದು 15 ಮಾವಿನ ಗಿಡಗಳು ಬರ್ಬೋದು ಅಷ್ಟೇ. ಸಾಯಿಲ್ ಬಂದು ತುಂಬ ಚೆನ್ನಾಗಿದೆ. ಸೊ ಇಲ್ಲೇ ರೈತರು ಆಪೋಸಿಟಲ್ಲಿ ರೇಷ್ಮೆ ಮನೆ ಮಾಡ್ಕೊಂಡಿದ್ದಾರೆ. ಈ ರಸ್ತೆಯಿಂದ ಮುಂದೆ ಇನ್ನೂ 1.5 2 ಕಿಲೋಮೀಟರ್ಗಳಲ್ಲಿ ಫಾರ್ಮರ್ಸ್ಗಳು ತುಂಬ ಇದ್ದಾವೆ. ಅಲ್ಲಿ ಪಕ್ಕದಲ್ಲಿ ಅದು ಹೈ ಟೆನ್ಷನ್ ಹೋಗಿದೆ. ಅದಕ್ಕೂ ಈ ಜಮೀನಿಗೇನು ಸಂಬಂಧ ಇಲ್ಲ, ಪಕ್ಕ ಜಮೀನಲ್ಲಿ ಹೋಗಿದೆ ಅದು. ಸೊ ನಮಗೆ ಇಲ್ಲಿಂದ ಕನಕಪುರ 29 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಬೆಂಗಳೂರು ಬನಶಂಕರಿ 77 ಕಿಲೋಮೀಟ್ರ್ ಆಗುತ್ತೆ. ಸರಿ, ಕೆಂಗೇರಿ 70 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣ 29 ಕಿಲೋಮೀಟ್ರ್ ಆಗುತ್ತೆ. ಸೊ ಇದು 1 ಎಕರೆ 30 ಗುಂಟೆ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ. ಸೊ ಈಗ ನಮಗೆ ಇಲ್ಲಿಂದ ಹಲಗೂರು ಬಂದು 4 ಕಿಲೋಮೀಟ್ರ್ ಆಗುತ್ತೆ. ನ್ಯಾಷನಲ್ ಹೈವೇ ಬಂದು 3 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಒಂದು ಸ್ಟೇಟ್ ಹೈವೇ ಬಂದು 1 ಕಿಲೋಮೀಟ್ರ್ ಆಗುತ್ತೆ. ವಿಲೇಜ್ ಬಂದು 500 ಮೀಟ್ರು ಒಳಗಡೆ ಬರುತ್ತೆ. ಒಂದು ಚೌಕಾಕಾರವಾಗಿ ತುಂಬ ಚೆನ್ನಾಗಿದೆ ಇದು ಭೂಮಿ, ಒಂದು ಮಟ್ಟದಲ್ಲಿದೆ. ಇಲ್ಲಿಂದ ಲೇಕ್ ಬಂದು 2.5 ಕಿಲೋಮೀಟ್ರ್ ಒಳಗಡೆ ಬರುತ್ತೆ. 2 ಕಿಲೋಮೀಟ್ರಲ್ಲಿ ಬರುತ್ತೆ ಒಂದು ಲೇಕ್. ಇನ್ನೂ ಒಂದು ಕೆರೆ 5 ಕಿಲೋಮೀಟ್ರಲ್ಲಿ ಬರುತ್ತೆ, ಇನ್ನೊಂದು ದೊಡ್ಡ ಲೇಕು. ಅದು ಸರಿಸುಮಾರು ಒಂದು 300 ಎಕರೆಗೂ ಹೆಚ್ಚಿದೆ ಅದು ಲೇಕು. ಓಕೆ, ಸಾಯಿಲ್ ತುಂಬ ಚೆನ್ನಾಗಿದೆ. ರಿಜಿಸ್ಟ್ರೇಷನ್ಗೆ ರೆಡಿ ಇರುವಂಥ ಪ್ರಾಪರ್ಟಿ ಇದು. ಇದು ರಸ್ತೆ ಮಟ್ಟದಿಂದ ಹೈಟಲ್ಲಿ 2-2.5 ಅಡಿ ಹೈಟಲ್ಲಿದೆ. ಒಂದೇ ಲೆವೆಲ್ ಇದೆ ಭೂಮಿ. ಸೊ ಇಲ್ಲಿ ಅಡಿಕೆ, ಬಾಳೆ, ತೆಂಗು, ಎನಿ ಕ್ರಾಪ್, ಹಣ್ಣಿನ ಗಿಡಗಳು ಯಾವುದು ಹಾಕಿದ್ರೂ ತುಂಬ ಚೆನ್ನಾಗಿ ಬರೋದಂತೂ ಗ್ಯಾರಂಟಿ. ಬೋರ್ ಹಾಕಿದ್ರೆ ಇಲ್ಲೆಲ್ಲ ಸರಿಸುಮಾರು ಒಂದು 300 ಇಂದ 350 ಅಡಿಲೆಲ್ಲ ಕನಿಷ್ಠ ಅಂತಂದರೆ ಒಂದು 400 ಅಡಿಗೆಲ್ಲ ನೀರು ಸಿಗುತ್ತೆ. ಈ ಭೂಮಿ ರಸ್ತೆಗೆ ಸರಿಸುಮಾರು ಒಂದು 200 ಅಡಿ ತನಕನೂ ಬರುತ್ತೆ. ಸೊ ಇದು ನೆಕ್ಸ್ಟು ಫ್ಯೂಚರಲ್ಲಿ 100% ಟಾರ್ ಆಗುತ್ತೆ. 200 ಅಡಿ ತನಕ ಬರುತ್ತೆ ಈ ಒಂದು ಮಡ್ ರೋಡ್ಗೆ. ವಿಲೇಜ್ ಮ್ಯಾಪ್ನಲ್ಲಿದೆ ರೋಡ್ ಇದು. ಓಕೆ.